ಈ ಕಡೆ ಪ್ರಾಬ್ಲಮ್ ಮಾಡ್ಕೊಂಡು ಈ ನಮ್ಮನೆ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು 7 ದಿವಸ ಇತ್ತು. ಮುಂದೆ 2 ದಿವಸ ಆದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಕುಡಿಯೋ ನೀರು ಸಮೇತ ಇಲ್ಲ ಸರ್. ಬೇರೆ ಮನೆಗೆ ಹೋಗ್ತಿದ್ದೇನೆ. ತೋಟ ಇಲ್ಲಿ ನಮ್ಮನೆ ನಿಂತ್ಕೊಂಡು ಹೋಗ್ತದೆ. ಪೈಪ್ ಹಾಕಿದ್ರೆ ಸರಿ. ಈ ಓಪನ್ ಇದ್ದಾಗ ಆಯಾ ಪ್ರಾಜೆಕ್ಟ್ ಹೌದಾ? ಅದು ಪೈಪ್ ಹಾಕಿದ್ರೆ ಯಾರು ಪೈಪ್ ಹಾಕಿದ್ರೆ ಯಾರು ರಾಜಕಾರಣ ಮುಚ್ಚಕ್ಕಿದ್ರೆ ಯಾರು ಮುಚ್ಚಿಲ್ಲ ಅಂದ್ರೆ ಮತ್ತೆ ಹೆಂಗಿಲ್ಲ ಬಂದು ಓಪನ್ ಮಾಡ್ತೀವಿ. ಯಾರು ಪೈಪ್ ಹಾಕಿ ನೀವಾ? ಈ ಪೈಪ್ ಹಾಕಿ ನೀವಾ? ಹಾಂ ಆಯ್ತು ಆಯ್ತು ಸರ್. ಯಾಕಂದ್ರೆ ಆಯಿತು ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿರ್ತಾರೆ. ನಾವು ಅನುಕೂಲ ಬೇಕಾಗಿ ಮಾಡ್ತಾರಲ್ಲ. ಯಾರು ಕೇಳಿ ನೀವು ಹೋಗ್ತೀರಿ? ಈ ಪೈಪ್ ಮುಚ್ಚಕ್ಕೆ ನಿಮಗೆ ಅದು ಕೇಳ್ಕೊತಾರೆ. ಯಾಕೆ ಪೈಪ್ ಮುಚ್ಚಿಲ್ಲ ಮತ್ತೆ ಓಪನ್ ಮಾಡಿ ತೋರಿಸಿ. ಆಯ್ತು ರೀ, ಸುಮ್ಮನೆ ಅವ್ಯಾರ ಜಾತ್ರೆ ಹೇಳ್ತೀರಾ ನೀವು? ಟೌನಲ್ಲಿ ಯಾಕೆ ಮಣ್ಣು ಮುಚ್ಚಿರ ನೀವು? ಎಲ್ಲಿ ಆಯಿತು. ನೀವು ಹೈವೇ ಮುಚ್ಚಬೇಕಾದ್ರೆ ನೀವು ಪೈಪ್ ಹಾಕಿ ಇರಮ್ಮ. ಹೈವೇ ಥರ ಮುಚ್ಚುವಾಗ ಅವ್ರು ಹೊಸ ಅರ್ವ ಮಾಡ್ಕೊಂತ ಹೋದ್ರು. ನೀವು ಅವ್ರು ಇನ್ಫಾರ್ಮ್ ಮಾಡುತ್ತಲ್ಲ, ಇಲ್ಲಿ ನಮ್ಮ ಪೈಪ್ ಐತಿ ಈ ಥರ ಮಾಡಿ ಬಂದು ಮಾಡ್ಕೊಡ್ಬೇಕು ಅನ್ನೋದು ಹೇಳಿದರು. ಆಯಿತು, ನಿಮಗೆ ಇಲ್ಲಿ ಪೈಪ್ ಹಾಕಿ ಹೇಳ್ತಾರೆ. ಬೇಡ, ನೀವು ಇದನ್ನು ಮತ್ತೆ ವಾದ ಮಾಡೋಕ್ಕೆ ಅದನ್ನು ಹಾಗೆ ಓಪನ್ ಮಾಡಿಲ್ಲ. ಎರಡು ಪೈಸೆ ಬರೀ ಹೈವೇದ್ ಅಷ್ಟು ಆಗಿದ್ದಿದ್ರೆ ಒಂದು ನಿಮಿಷ ಬರೀ ಹೈವೇದ್ ಆಗಿದ್ದಿದ್ರೆ ಅಲ್ಲಿಂದ ಹತ್ರ ಓಪನ್ ಮಾಡ್ಬೋದಿತ್ತಲ್ಲ. ಆ ಕಡೆ ಏನಾದ್ರು ಕೋಲೋದಿಲ್ಲ ಏನೋ ಹಾಕಿ ಟ್ರೈ ಮಾಡ್ಬೋದಿತ್ತಲ್ಲ. ಆ ಕಡೆ ಓಪನ್ ಮಾಡ್ತೀನಿ ಸರ್. ಮಾಡ್ಕೊಡಿ, ನೀವು ಮಾಡ್ಕೊಡಿ ಅಂತ ಅಲ್ಲ. ಮಾಡ್ಕೊಳ್ಳಿ, ಓಪನ್ ಮಾಡಿ. ನೀವೆಲ್ಲ ಇಷ್ಟೊಂದು ದಿನ ಬನ್ನಿಯಪ್ಪ, ಇಲ್ಲಿ ಬನ್ನಿ. ಇಲ್ಲಿ ಈ ಕಡೆ ಇಷ್ಟೆಲ್ಲ ನೀರು ಬಂದಾಗಿದೆಯಲ್ಲ. ರೈತನ ಗತಿ ಏನಾಗುತ್ತೆ? ಒಂದು ತೋಟಗತಿಯ ಒಂದು ತೋಟ ಬೆಳೆಸುವಾಗ, ಒಂದು ಗಿಡ ಬೆಳೆಸುವಾಗ ಎಷ್ಟು ಶ್ರಮ ಇರುತ್ತೆ. ಅದು ಇಲ್ಲ ಇದು ಹೌದು. ಆಯಿತು, ಸಮಸ್ಯೆ ಇಲ್ಲ. ಇತ್ತು ಸಮಸ್ಯೆ ಇಲ್ಲ. ಯಾರು ಉದ್ಭವ ಆಗಿದ್ದಾರಿಂದ ಇದು ಜನಗಳಿಂದ ಅವರಿಂದ ಯಾರಿಂದ ಆಗಿದ್ದಾರೆ? ಮಣ್ಣು ಹಾಕಿದ್ದಾರೆ. ನೀವು ಇರ್ಬೇಕಾಯ್ತು, ನೀವು ಮಾಡಿಸ್ಬೇಕಾಯ್ತು. ನಾವು ಅದನ್ನು ಹೇಳಿದೆ ಸರ್, 2-3 ಸಲ ಹೇಳಿದೆ. ಅವ್ರು ಮಾಡೇ ಇಲ್ಲ. ಎಂಡೆಲ್ ಅಲ್ರಿ, ನಿಮಗೆ ಜವಾಬ್ದಾರಿ ಇರ್ತಾರೆ. ಅಲ್ಲಿ ಈ ಕಾಲೇ ಮುಚ್ಚಕ್ಕೆ ಹೇಳಿದ್ರೆ ಯಾರು? ಯಶ್ ಅವರು ಇದನ್ನು ನೋಡಿ ಸರ್. ಯಶ್ ಅಷ್ಟೇ. ಈಗ ಇದಕ್ಕೆ ಪರ್ಮಿಷನ್ ಕೊಟ್ಟಾಗ ಯಾರು? ಕಾಲುವೆ ಮೇಲೆ ಪರ್ಮಿಷನ್ ಕೊಟ್ಟಾಗ ಯಾರು? ಅವ್ರೆಲ್ಲರ ಮೇಲೆ ಆ್ಯಕ್ಷನ್ ಆಗ್ತಾರೆ. ಸಾಯಂಕಾಲ ಒಳಗೆ ಯಾವ JCB ತಂದು ಓಪನ್ ಮಾಡಿಸಿದ್ವಿ. ನಾವು ತೋಟದ ಮಧ್ಯೆ ಓಡಾಡಲಿಕ್ಕೆ ಏನು ರಸ್ತೆ ಮಾಡ್ಕೊಂಡಿದ್ದೇವೋ ಅದ್ರ ಮಧ್ಯೆ ಓಡಾಡ್ತಾ ಇದ್ದೇವೆ. ಈಗ ನಾವು ಬರ್ಬೇಕಾದ್ರೆ ಈ ಸ್ಕೂಲಿಗೆ ಬಿಟ್ಟು ಬರ್ಬೇಕು ಮಗಳನ್ನ. ಅರ್ಧ ತಾಸು ಆಚಿಂದ ದಾಟ್ಲಿಕ್ಕೆ ಆಗೋದಿಲ್ರಿ. ನಮ್ಗೆ ಗೊತ್ತಿದೆ, ನಾವು ನೋಡಿದ್ದೀವಿ. 2 ದಿವಸ ಓಡಾಡ್ರೆ ನಮಗೆ ಪೂರ್ಣ ಬಂದು ಸರ್ ನಡುಗಡ್ಡೆ ಆಗ್ಬಿಡ್ತದೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹಾಕೊಂಡಿವರು ಮಾಡಿ ಬಿಸ್ನೆಸ್ ಮಾಡಲಿ, ಬಿಲ್ಡಿಂಗ್ ಕಟ್ಕೊಳ್ಳಿ, ಅವ್ರ ಏನೇ ಮಾಡ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲ. ಈಗ ರೋಡ್ ಮಾಡೋರು ಹಂಗೆ ಮಾಡಿದ್ರು. ಆಯ್ತು, ಮಿಸ್ ಮೇಲಾದ್ರೂ ಕೂಡ ಈ ಸಂಬಂಧಪಟ್ಟದ್ದು ಮಾಡೋ ಪ್ರಯತ್ನ ಪಡ್ಬೇಕಲ್ಲ. ನಮಗೆ ಅದು ಇರೋದಲ್ಲ, ಏನಿಲ್ಲ. ನೀರು ಹೋಗ್ಬಿಟ್ಟು ಯಾರು ಬರ್ತೀವಿ ನಾವು? ಈಗ 3 ದಿನದಿಂದ ಮಳೆ ಕಮ್ಮಿ ಇದೆ, ಪುಣ್ಯಕ್ಕೆ ಚಲೋ ಇದೆ ಸರ್. ಈ ಥರ ಸುಮ್ಮನೆ ಹೆಂಗೆ ಏನು 7 ದಿನ ಸರ್. ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಇದನ್ನೇ ಮಾಡ್ತಾರೆ. ಯಾವುದೇ ಅಧಿಕಾರಿಗಳಾದ್ರೆ ಏನು ಮಾಡಲಿಲ್ಲ ಸರ್. 7 ದಿನ ಆಯ್ತು ಸರ್. ಈಗ ಫೋನ್ ಮಾಡೋದು ಎಲ್ಲ ಸರ್ ವಯಸ್ಸಾದವರು ಅವ್ರು ಏನ್ ಮಾಡ್ಲಿ ಸರ್? ಪುಷ್ಕರ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತೆಲ್ಲ ನಮ್ಗೆ ಸಾಧ್ಯ ಇಲ್ಲ ಸರ್. ರಾಘವೇಂದ್ರ ಅವರು
ಐವದಾರ ಯಾರಿದಾರ ಐವದಾರು ಯಾರ ಹತ್ರ ಹೇಳಿದ್ರು ನಮಗೆ ಸಂಬಂಧ ಇಲ್ಲ ಸರ್. ಇಲ್ಲಿ ಬಿಡಿ ಸಂಬಂಧ ಮಾಡ್ಕೊಳ್ಳಿ ಮಾಡಿ ಆ ಪ್ಲ್ಯಾನನ್ನು ಇದ್ರ ಮೇಲೆ ಕಟ್ಟಕ್ಕೆ ಮಾಡಿ ಅಂತಂದರೆ ಅದು ಮುಂಚಿಂದ ಇಲ್ಲಿಂದಾನೇ ನೀರು ಹೋಗ್ತಿತ್ತು ಟ್ರೆಂಟ್ ಇತ್ತು ಅದು. ನನಗೆ ಗೊತ್ತಿದೆ, ನಾನೇ ಕೊಡ್ತಿದ್ದೆ. ಮಾಡಲಿ ನೀರು ತಗೊಳ್ಳಿ ಚೆನ್ನಾಗಿ ಅದು ವೇ ಮಾಡಿ ಅದಕ್ಕೆ ಹೀಗೇನಿದೆ ಅನ್ನೋದು ಒಂದ್ಸಲ ರೋಡ್ ಹೊಡೆದು ನೀರು ಖುಲ್ಲಾ ಮಾಡಿ ಮತ್ತೆ ಈಗ 90 ವರ್ಷದವರು ಇದುವರೆಗೂ ಈ ಥರ ಬ್ಲಾಕ್ ಆಗೈತಿ. ಯಾರು? ವಿಡಿಯೋ ನೀಯಪ್ಪ ನೀನು ಹುಟ್ಟ ಬಂದವನಿಗೆ ಆಯಿತು ಎಷ್ಟು ಬರುತ್ತೆ ಎಷ್ಟು ಈಗ ರಸ್ತೆ ಮಾಡಿದ ಮೇಲೆ ಅದು ಪೂರ ಹೋಗಿ 50 ರೂಪಾಯಿ ಕೊಟ್ಟಿದ್ದಾರೆ ಇನ್ನೂರಿಗೆ ಆಗಲಿಲ್ಲ ಅದು. ಕಸ ಒಗೆಯವ್ರ ವ್ಯಾಪಾರ ಚೀಲ ತಂದು ಹಾಕು. ನಾವು ಎಷ್ಟು ಬೆಂಕಿ ಹಾಕಿದ್ರು ಕಾಲೇಜ್ ತೋರಿಸಿದ್ರೆ ಅಲ್ಲಿ ಕಾಲೇಜ್ ತೋರಿಸಿದ್ರೆ ನೀವು ಮ್ಯಾಪ್ ಕೊಡ್ಬೇಕಲ್ಲ ಕಾಲೇಜ್ ಪಂಚಾಯತ್ ಕಾಲೇಜ್ ಇಲ್ವಾ ಆಗಿಲ್ಲ ಸರ್ GPS ತೋರ್ಸ ಕೊಸ್ಲಿ ಕೊಡಿ ಕೊಡಿ ಹೀಗೆ ಇದೆ ಅದು. ಮಧ್ಯದಿಂದ ಇದೆ ಸರ್ ಅದು ಇದು ಅಲ್ಲ ಅನಾದಿ ಕಾಲದಿಂದ ರಾಜಕಾರಣ ಹೆಣ್ಮಕ್ಳೆಲ್ಲ ಬಂದು ಗಮನ ನೋಡ್ಕೊಂಡು ಬ್ಲಾಕ್ ಆಗಿದ್ದು ಯಾರು ಬ್ಲಾಕ್ ಮಾಡಿದ್ರೆ ಓಪನ್ ಮಾಡಿ ಓಪನ್ ಮಾಡಿ ಕಡೆ ನೀವು ಹಾಕುವಾಗ ನಿಮ್ಮ ಇದನ್ನ ಪೈಪ್ ಹಾಕಿ ಒಂದು ಏನಿದೆ ಓಪನ್ ಮಾಡಿ ಅಷ್ಟು ಕಸ ತಂದು ಎಲ್ಲ ಇಲ್ಲಿ ಹೋಗಿದ್ದಾರೆ ಸರ್ ಚೀಲ ತುಂಬಿ ಹೋಗಿದ್ದಾರೆ ಒಟ್ಟು ಹೋಗಲ್ಲ ಬ್ಲಾಕ್ ಆಗ್ತದೆ ಎಷ್ಟು ಕಾಯ್ತಾ ಇರ್ಲಿಕ್ಕೆ ಆಗೋದು ನೋಡಪ್ಪ ಪಂಚಾಯತ್ ಹೇಳ್ತಾರೆ ಇವರು ಜನಗಳು ಹೇಳ್ತಾರೆ ಸರ್ ಇದಕ್ಕೆ ಸೊಲ್ಯೂಷನ್ ಒಂದು CC ಕ್ಯಾಮ್ರಾ ಸರ್. ಯಾರು ಇದು ಇಲ್ಲಿ ಸೊಲ್ಯೂಷನ್ ಒಂದು CC ಕ್ಯಾಮ್ರಾ, ಯಾಕಂದ್ರೆ ರಾತ್ರಿ ತನಕ ಹೋಗಿದ್ದಾರೆ ಸರ್. ಯಾರ್ದು ಒಂದು CC ಕ್ಯಾಮ್ರಾ ಇದೆ ಸರ್, ಅಲ್ಲೇ ಒಂದು CC ಕ್ಯಾಮ್ರಾ. ಅದೇನು ಆ ಪ್ರಾಧಿಕಾರ ಏನು ಕೊಟ್ಟಿದ್ದಾರಲ್ಲ ಒಂದು ಕೊಟ್ಟಿದ್ದಾನೆ ಮಾಡಿ ಡಿ ಸಿ ಈಗ ಖುಲ್ಲಾ ಮಾಡಿ ಯಾರು ಕೆಡಿ ಮೇಲೆ ಕಟ್ಟೋದಕ್ಕೆ ಇದು ಕಾಲೇ ಮೇಲೆ ಕಟ್ಟೋದು ಬಿಲ್ಡಿಂಗ್ ಕೊಟ್ಟಿದ್ದಾರಲ್ಲ ಪರ್ಮಿಷನ್ ಕೊಟ್ಟಿದ್ರೆ ಅಂತ ಕೇಳ್ಬೇಕಾಗ್ತದೆ ಏ ಸರ್ ಕೇಳಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅಂತಂದರೆ ಇದೇ ಥರ ಮಾತಾಡೋದು ಏನು ಕೇಳಲ್ಲ ರೆಕಾರ್ಡ್ ಮಾಡೋಣ ಸರ್ ಪಂಚಾಯತಿಂದ ರೆಕಾರ್ಡ್ ನಿಮ್ಮ ಕಾಲುವೆನಿಗೆ ಪಂಚಾಯತಲ್ಲಿ ನೀರು ಕಾಲುವೆನಿಗೆ ಅದು ಓಪನ್ ಮಾಡಿ ಇನ್ನೊಬ್ರು ಅಸೆಟ್ಗೆ ಇನ್ನೊಬ್ರು ಇನ್ನೂ ಯಾರು ಹರ್ಟ್ ಆಗಬಾರ್ದು ಏನಾಗ್ಬೋದು ಅದು ನಮ್ಮ ಜವಾಬ್ದಾರಿ